ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಯೋಂತಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲ ಶಕ್ತಿಧರ ಸ್ವಧಾಮ್ನ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ. ಆಧ್ಯಾತ್ಮ ಚಿತ್ತರದ ಎಲ್ಲ ವೀಕ್ಷಕರಿಗೆ ಸ್ವಾಗತ. ಒಂದು ವಿಶೇಷವಾದ ವ್ರತಕಥೆ ಇದೆ. ಇದು ಚೈತ್ರ ಗೌರಿ ತದಿಗೆಗೆ ಸಂಬಂಧಪಟ್ಟಿದೆ. ಈ ಕಥೆಯನ್ನು ಯಾರು ಯಾರಿಗೆ ಹೇಳಿದ್ರು ಅನ್ನೋದು ಬಹಳ ಮುಖ್ಯ. ಇದನ್ನು ಹೇಳಿದವರು ರುದ್ರದೇವರು, ಕೇಳಿಸ್ಕೊಂಡಿದ್ದು ಪಾರ್ವತಿ. ಅದರಿಂದ ತುಂಬ ಮುಖ್ಯ. ಯಾಕೆ ಗೌರಿ ತದಿಗೆ ದಿವಸ ಗೌರಿ ಪೂಜೆಯನ್ನೇ ಮಾಡೋದು. ಅವಳೇ ಕಥೆಯನ್ನು ಕೇಳಿದ್ದಾಳೆ. ಆಗ ರುದ್ರದೇವರು ಏನು ಕಥೆ ಹೇಳ್ತಾರೆ, ಪಾರ್ವತಿ ಪ್ರಶ್ನೆ ಏನಿತ್ತು ಅಂತ ನೋಡೋಣ. ಪಾರ್ವತಿ ದೇವಿ ಕೇಳ್ತಾಳಂತೆ, ಏನಿಲ್ಲ, ಈ ಚೈತ್ರ ಗೌರಿ ತದಿಗೆಗೆ ಒಂದು ಹೆಸರಿದೆ, ಮನೋರಥ ತೃತೀಯ ಅಂತ ಹೆಸರಿದೆ. ಮನೋರಥ ತೃತೀಯ ಅಂದರೆ ಯಾರ್ಯಾರು, ಅವ್ರು ಪುರುಷರಾಗಲಿ, ಚಿಕ್ಕ ಮಕ್ಕಳಾಗಲಿ, ದೊಡ್ಡವರಾಗಲಿ, ಸ್ತ್ರೀಯರಾಗಲಿ, ಯಾರೇ ಆಗಲಿ, ತಮ್ಮ ಮನಸ್ಸಲ್ಲಿ ಏನು ಅನ್ಕೊಳ್ತಾರೋ ಅದನ್ನು ಪೂರ್ಣೆ ಮಾಡುತ್ತೆ ತೃತೀಯ ವ್ರತ. ಯಾಕೆ ಇಷ್ಟೊಂದು ಮಹತ್ವ ಬಂತು? ಯಾರ್ಯಾರು ಹಿಂದೆ ಈ ಚೈತ್ರ ಗೌರಿ ತದಿಗೆ ದಿನ ವ್ರತವನ್ನು ಮಾಡಿದ್ರಾ, ಏನಾದರೂ ಫಲವನ್ನು ಪಡ್ಕೊಂಡಿದ್ರಾ ಅಂತ ಕೇಳ್ತಾರೆ. ಆಗ ರುದ್ರದೇವರು ಒಂದು ಕಥೆಯನ್ನು ಪ್ರಾರಂಭ ಮಾಡ್ತಾರೆ. ಒಬ್ಬ ದಾನವನ ಕಥೆ ಹೇಳ್ತಾರೆ. ಪುಲೋಮ ಅಂತ ಅವನ ಹೆಸರು. ಅವನ ಮಗಳು ಒಬ್ಳಿರ್ತಾಳೆ. ಅವಳು ರುದ್ರದೇವರನ್ನ ಕುರಿತು ತಪಸ್ಸು ಮಾಡ್ತಾಳೆ. ತುಂಬ ವರ್ಷಾನ್ಗಟ್ಲೆ ಆಗುತ್ತೆ. ಒಂದು ದಿವಸ ರುದ್ರದೇವರು ಸಂತೋಷದಿಂದ ಕಣ್ಣಿಗೆ ಕಾಣಿಸ್ಕೊಳ್ತಾರೆ. ಯಾಕೆಂದರೆ ಅವಳ ತಪಸ್ಸು ಅಷ್ಟು ಕಠಿಣ. ಅವಳು ಹಾಡ್ಲಿಕ್ಕೆ ಶುರು ಮಾಡಿದವಳು 1 ವರ್ಷ ಹಾಡಿದ್ಲಂತೆ. ಏನು ಆಶ್ಚರ್ಯ! ದಿನನಿತ್ಯ ರುದ್ರದೇವರ ಭಜನೆ, ಪ್ರತಿನಿತ್ಯ ಪ್ರತಿ ಕ್ಷಣ. ಹಾಗೆ ಧ್ವನಿ ಹಾಗೇ ಮಧುರವಾಗೇ ಇತ್ತಂತೆ. ಒಂದು ಸ್ವಲ್ಪ ಹೊತ್ತು ಹಾಡಿದ್ಮೇಲೆ ಕರ್ಕಶ ಆಗ್ಬಿಡತ್ತೆ, ಧ್ವನಿ ಸುಸ್ತಾಗ್ಬಿಡತ್ತೆ. ಆದರೆ ಆಕೆ ಹಾಗಿಲ್ಲ. ಅಂಥ ಒಂದು ದಿವ್ಯ ತಪಸ್ಸು. ರುದ್ರದೇವರು ತುಂಬ ಖುಷಿಪಟ್ಟು ಅವಳ ಕಣ್ಮುಂದೆ ಬಂದು ನಿಂತಿದ್ದಾರೆ. ನಿಂತ್ಕೊಂಡು, ಏನು ಬೇಕಮ್ಮ, ಏನು ಬರಬೇಕು ಹೇಳು ಅಂತ ಕೇಳ್ತಾಳೆ. ಇವಳೊಂದು ಕೇಳಲಿಕ್ಕೆ ಶುರು ಮಾಡ್ತಾಳೆ. ನೀವು ಯೋಚಿಸಿ, ಅವಳು ಕೇಳಲಿಕ್ಕೆ ಶುರು ಮಾಡಿದವರು ರುದ್ರದೇವರು ಒಂದು ಕ್ಷಣ ಗಾಬರಿಯಾಗಿ ನಿಂತು ಬಿಡ್ತಾರೆ. ಅಯ್ಯೋ, ಕೇಳು ಅಂತ ಇವಳಿಗೆ ಅವಕಾಶ ಕೊಟ್ಟೆ, ಪರ್ಮಿಷನ್ ಕೊಟ್ಟಾದ್ಮೇಲೆ ಚೆನ್ನಾಗಿ ಉಪಯೋಗಿಸ್ಕೊಂಡಿದ್ದಾಳೆ ಅಂತ ಗೊತ್ತಾಯ್ತು ಅವ್ರಿಗೆ. ಯಾಕೆಂದ್ರೆ ಇವಳು ಕೇಳಲಿಕ್ಕೆ ಮೊದಲು ಶುರು ಮಾಡಿದ್ದೇನು, ಏನಿಲ್ಲ, ನನಗೆ ಗಂಡ ಸಿಗ್ಬೇಕು, ಆ ಗಂಡರನ್ನ ಎಲ್ಲ ದೇವತೆಗಳು ನಮಸ್ಕಾರ ಮಾಡಿ ಗೌರವ ಕೊಡ್ಬೇಕು, ಅಂಥ ಗಂಡ ಅಂತ. ಗಾಬರಿ ಆಯಿತು. ದೇವತೆಗಳು ನಾನು ಏನು ಉತ್ತರ ಹೇಳಬೇಕು ಅಂತ ಹೆದರಿಕೆ ಆಯ್ತು ರುದ್ರದೇವರಿಗೆ. ಸುಮ್ಮನೆ ಇದ್ರು. ಮುಂದೆ ಹೇಳ್ತಾಳೆ, ಏನಿಲ್ಲ, ಅವನು ಇಂಥ ಯಾಗ ಮಾಡಿರಲ್ಲ ಅಂತಿಲ್ಲ, ಎಲ್ಲ ಯಾಗವನ್ನು ಮಾಡಿರಬೇಕು ಅವನು. ಇಂಥ ಗಂಡ ನನಗೆ ಸಿಗಬೇಕು. ಸರಿ, ಆಮೇಲೇನು? ನಾನು ಹೇಗೆ ಬಯಸ್ತೀನೋ ಹಾಗೆ ಅವನು ನೋಡಲಿಕ್ಕೆ ಚೆನ್ನಾಗಿರ್ಬೇಕು. ಸರಿ, ಆಮೇಲೆ ನನಗೆ ಅವನಿಂದ ಉತ್ತಮವಾದ ಸುಖ ಸಿಗಬೇಕು. ಮಧ್ಯಕ್ಕೇನೋ ಡೈವರ್ಸ್ ಆಗಿಬಿಟ್ಟು ಹೋಗ್ಬಿಟ್ರೆ ಅದೆಲ್ಲ ಆಗಬಾರ್ದು ಅಂತ ಅರ್ಥ. ಉತ್ತಮವಾದ ಸುಖ ಸಿಗಬೇಕು. ಅಷ್ಟೇ ಅಲ್ಲ, ನನಗೆ ಯಾವ ದೇಹ ಬೇಕೋ ಆ ದೇಹ ತಗೊಂಡು ನನ್ನ ಗಂಡನ ಜೊತೆ ವಿಹಾರ ಮಾಡಬೇಕು. ಇಂಥ ಒಂದು ವರವನ್ನು ಕೇಳಲಿಕ್ಕೆ ಶುರು ಮಾಡಿ ಮುಂದಕ್ಕೆ ಬರ್ತಾಳೆ. ಸರಿ, ಇದೆಲ್ಲ ನಿನ್ನ ಗಂಡನಿಗೆ ನಿನಗೆ ಸಂಬಂಧಪಟ್ಟಿದ್ದೆಲ್ಲ ಕೇಳಾಯ್ತು. ಏನು ಇವಳಿಗೆ ದೇವಭಕ್ತಿನೇ ಇಲ್ವಾ, ಇಷ್ಟೊಂದು ಕಷ್ಟಪಟ್ಟು ನಾನು ಹೊಲಿಸ್ಕೊಳ್ಳಲ್ವಾ ಅಂತ ರುದ್ರದೇವರು ಯೋಚನೆ ಮಾಡ್ತಾ ಇದ್ರು. ಅಷ್ಟೊತ್ತಿಗೆ ಮಾತು ಹೇಳಲಿಕ್ಕೆ ಶುರು ಮಾಡಿದ್ಲು. ಮತ್ತೆ ಏನಿಲ್ಲ, ಯಾವಾಗಲೂ ಲಿಂಗ ಪೂಜೆಯನ್ನು ಮಾಡಬೇಕು ಅಂತ ನನ್ನ ಮನಸ್ಸಿರಬೇಕು, ಅಂದರೆ ರುದ್ರದೇವರ ಪೂಜೆ ಮಾಡಬೇಕು, ಅವರ ಮೇಲೆ ಯಾವಾಗಲೂ ಭಕ್ತಿ ಇರಬೇಕು ಅಂತ ಆಕೆ ಕೇಳ್ಕೊಂಡು ಖುಷಿ ಆಯಿತು ರುದ್ರದೇವರಿಗೆ. ಆಯಿತು, ದೈವ ಭಕ್ತಿಯನ್ನು ಕೂಡ ಹೊಂದಿದ್ದಾಳೆ. ಆಯಿತು, ನಿನಗೆ ಈ ಭಾಗ್ಯವು ದೊರಕಲಿ ಅಂತ ಮನಸ್ಸಲ್ಲಿ ಅಂದ್ಕೊಳ್ತಾ ಇದ್ದಾರೆ. ಇಷ್ಟಾದ್ಮೇಲೆ ಕೊನೆಗೊಂದು ಮಾತನ್ನ ಕೇಳ್ತಾಳೆ. ಏನಿಲ್ಲ, ಒಂದು ಕ್ಷಣನೂ ನನಗೆ ವೈಧವ್ಯ ಬರಬಾರ್ದು, ನನ್ನ ಗಂಡ ನನ್ನಿಂದ ದೂರ ಆಗಬಾರ್ದು. ಆಗ ಟೆನ್ಷನ್ ಆಯ್ತು ರುದ್ರದೇವರಿಗೆ. ಇದು ಹೇಗೆ ಸಾಧ್ಯ? ವಿಧವೆ ಭಾಗ್ಯ ಬರೆದಿತ್ತು ಅಂದರೆ ಹಣೆಯಲ್ಲಿ ಅದು ಪಡಿಲೇಬೇಕು. ಅದು ಒಂದು ಭಾಗ್ಯನೇ, ಅದೇನು ದೌರ್ಭಾಗ್ಯ ಅಂತಲ್ಲ. ಯಾಕೆಂದರೆ ಯಾವತ್ತು ಧರ್ಮಾಚರಣೆಯನ್ನು ಬಿಡ್ತಾರೋ ಅವತ್ತೇ ದೌರ್ಭಾಗ್ಯ ಅಷ್ಟೇ. ವಿಧವೆ ಸಹಜವಾಗಿ ಆಗಬೇಕಲ್ಲ, ಅದಲ್ಲೇನಿದೆ ಅಂದರೆ ಬೇಗ ಆಗಬಾರ್ದು. ಏನಿದೆಯೋ ಸರಿಯಾಗಿ ಆಯುಷ್ಯ ಪೂರ್ತಿಯಾಗಿ ಕಾಲವನ್ನು ಕಳಿಬೇಕು, ಇದನ್ನು ಮುತ್ತೈದೆಯಾಗಿ ಸಾವನ್ನಪ್ಪಬೇಕು. ಬಟ್ ಈ ಥರ ಅಂತೂ ಈಗೆಲ್ಲ ಕೇಳಿದ ಮೇಲೆ ಒಂದು ಕ್ಷಣ ರುದ್ರದೇವರು ಯೋಚನೆ ಮಾಡಿ, ಆಯಿತು, ನಿನಗೇನು ಬೇಕೋ ಆ ಎಲ್ಲ ಫಲವನ್ನು ನೀನು ಪಡಿತಿ, ಆದರೆ ಒಂದು ವ್ರತ ಮಾಡಬೇಕು ನೀನು ಅಂತ ಹೇಳ್ತಾರೆ. ಸರಿ, ತಕ್ಷಣ ಒಳಗೆ ಕಿವಿಯೆಲ್ಲ ಚುರುಕಾಗತ್ತೆ. ಯಾವ ವ್ರತ ಸ್ವಾಮಿ ಹೇಳಿ, ಇನ್ನೂ ನಾನು ಮಾಡ್ಲಿಕ್ಕೆ ಸಿದ್ಧರಿದ್ದೇನೆ ಅಂತ. ಆವಾಗ ಮನೋರಥ ತೃತೀಯ ವ್ರತವನ್ನು ಉಪದೇಶ ಕೊಡ್ತಾರೆ ರುದ್ರದೇವರು.
ಏನು ಹೊಸ ವ್ರತನ ಇದು? ಈ ವ್ರತ ಅಂದರೆ ಚೈತ್ರ ಗೌರಿ ತದಿಗೆ ವ್ರತನೇ, ಇದಕ್ಕೆ ಇನ್ನೊಂದು ಹೆಸರಷ್ಟೇ. ಸರಿ, ಈ ಮನೋರಥ ತೃತೀಯ ಅಂದ ಕೂಡಲೇ ಅವಳಿಗೆ ಡೌಟ್ ಶುರುವಾಯಿತು. ಯಾಕೆ ಚೈತ್ರ ಗೌರಿ ಅಂತ ಹೇಳಿಲ್ವಲ್ಲ. ಅವಾಗ ಅವಳು ಕೇಳ್ತಾಳೆ, ಅಲ್ಲ ಯಾವ ದೇವತೆನ ಪೂಜೆ ಮಾಡಬೇಕು ಈ ದಿವಸ? ಗೌರಿ ಪೂಜೆ ಮಾಡು ಅಂತ ಆಗ ಹೇಳ್ತಾರೆ. ಅದೇ ಚೈತ್ರ ಗೌರಿ ತದಿಗೆ ಅಂತ. ಸರಿ, ಎಂಥ ಗೌರಿನ ಪೂಜೆ ಮಾಡಬೇಕು? ಹಾಗಾದ್ರೆಲ್ಲ ವಿವರಣೆ ಕೊಡ್ತಾರೆ ರುದ್ರದೇವರು. ಗೌರಿ ಅಂತಂದ್ರೆ ಇಡೀ ಜಗತ್ತನ್ನ ಧರಿಸಿರೋ ಗೌರಿ ದೇವಿ. ಅಂದ್ರೆ ಪಾರ್ವತೀ ದೇವಿ ಇಡೀ ಜಗತ್ತನ್ನ ತನ್ನ 20 ಭುಜಗಳಿಂದ ಹೊತ್ಕೊಂಡಿದ್ದಾಳಂತೆ, ಇಡೀ ಜಗತ್ತನ್ನು. ಅಂಥ ಗೌರಿ ದೇವಿಯನ್ನ ಪೂಜೆ ಮಾಡಬೇಕು. ಆದರೆ ಗೌರಿ ಪೂಜೆ ಮಾಡೋದಕ್ಕಿಂತ ಮುಂಚೆ ಒಂದು ಪೂಜೆ ಮಾಡಬೇಕು. ಯಾರ ಪೂಜೆನ? ಗಣಪತಿ ಪೂಜೆ. ಯಾಕೆಂದ್ರೆ ಗಣಪತಿಯನ್ನ ಕಂಡ್ರೆ ಗೌರಿ ದೇವಿಗೆ ತುಂಬಾ ಇಷ್ಟ. ಮಗುವಿಗೆ ಏನಾದ್ರು ಕೊಟ್ಟರೆ ತಾಯಿಗೆ ತುಂಬಾ ಸಂತೋಷ. ಮನೆಗಳಲ್ಲಿ ನಾವು ನೋಡ್ತೀವಿ. ಆ ಥರ ಗಣಪತಿಗೆ ನೀವು ಕೊಟ್ಟು ಪೂಜೆ ಮಾಡಿದ್ರ ತಕ್ಷಣ ಗೌರಿ ತಾನಾಗೆ ಬಂದ್ಬಿಡ್ತಾರೆ. ಯಾಕೆ? ಮಗುವಿನ ಮೇಲೆ ಅಷ್ಟು ಪ್ರೀತಿ. ನನ್ನ ಮಗನ ಪೂಜೆ ಮಾಡಿದ್ರು ಅಂತ. ಈ ನಿಟ್ಟಿನಲ್ಲಿ ಗಣಪತಿಯ ಪೂಜೆ ಮಾಡಬೇಕು. ಆದರೆ ಗಣಪತಿ ಕೈಯಲ್ಲಿ ಏನೇ ಇರಬೇಕು, ಒಂದು ಕಡೆ ಮೋದಕ ಇರಬೇಕು ಆ ಮೂರ್ತಿಲಿ, ಇನ್ನೊಂದು ಕಡೆ ಅಕ್ಷಮಾಲೆ ಇರಬೇಕು, ವರದ ಹಸ್ತ, ಅಭಯ ಹಸ್ತ, ಇಷ್ಟಿರುವಂಥ ಗಣಪತಿಯ ಪೂಜೆಯನ್ನು ಮಾಡಬೇಕು. ಸರಿ, ಇಷ್ಟೆಲ್ಲ ಗಣಪತಿಯ ಪೂಜೆಯನ್ನು ಮಾಡಿ ಗೌರಿ ಪೂಜೆಯನ್ನು ಯಾರು ಮಾಡ್ತಾರೆ ಅವ್ರಿಗೆ ದಿವ್ಯ ಅನುಗ್ರಹ ಆಗುತ್ತೆ. ನೀನು ಅದನ್ನೆಲ್ಲ ಮಾಡು ಅಂತ ರುದ್ರದೇವರು ಸ್ವಯಂ ಆ ಪುಲೋಮನ ಮಗಳಿಗೆ ಉಪದೇಶವನ್ನು ನೀಡ್ತಾರೆ. ಇಷ್ಟಾಗಿ ಅಂದಿನ ದಿವಸ ಏನೇನು ಮಾಡಬೇಕು ಅಂತೆಲ್ಲ ವಿವರಿಸ್ತಾರೆ. ಈ ವ್ರತ ಶುರುವಾಗೋದು ಹಿಂದಿನ ದಿವಸದಿಂದ, ಚೈತ್ರ ಶುಕ್ರ ದ್ವಿತೀಯ. ಆ ದ್ವಿತೀಯ ದಿವಸ ಏನು ಮಾಡಬೇಕು ಅಂದರೆ ಬೇಗ ಹೇಳ್ಬೇಕಂತೆ. ಅವತ್ತಿನಿಂದಲೇ ರೆಡಿ ಆಗಬೇಕು ಅಂತ. ನಾಳೆ ವ್ರತ ಮಾಡಬೇಕು ಅಂದರೆ ಹಿಂದಿನ ದಿವಸದಿಂದಲೇ ಶುದ್ಧ ಆಗಿರ್ಬೇಕಾದ್ರೆ ನಮ್ಮ ಮನಸ್ಸು ಕೊಳಕಾಗಬಾರ್ದಲ್ಲ. ಅದಕ್ಕೆ ಹಿಂದಿನ ದಿವಸನೇ ಬೆಳಗ್ಗೆ ಬೇಗ ಎದ್ದಿರಬೇಕು. ಯಥಾ ಪ್ರಕಾರವಾಗಿ ಹಿಂದಿನ ದಿವಸ ಎಲ್ಲ ಸಿದ್ಧತೆಯನ್ನು ಮಾಡ್ಕೊಳ್ಬೇಕು. ಮುಟ್ಟಬಾರದನ್ನು ಮುಟ್ಟಬಾರ್ದು, ಯಾವುದನ್ನು ಮುಟ್ಟಬೇಕು ಅದನ್ನೇ ಮುಟ್ಟಬೇಕು. ಸದಾ ಅಧ್ಯಾತ್ಮದಲ್ಲಿ ಮುಳುಗಿರ್ಬೇಕು, ಬೇರೆ ಲೌಕಿಕ ವಿಷಯದಲ್ಲಿ ಇರಬಾರ್ದು. ಒಂದು ಹಿಂದಿನ ದಿವಸ ಅದೇ ಥರ ನಾಳೆ ಸಂಭ್ರಮ ಇರೋದ್ರಿಂದ, ಗೌರಿ ಪೂಜೆ ಇರೋದ್ರಿಂದ ಹಿಂದೆ ತಕ್ಕ ಹಾಗೆ ಎಲ್ಲ ಸಿದ್ಧತೆಗಳಲ್ಲೇ ಮುಳುಗಿರ್ಬೇಕು ಅಂತ ಅರ್ಥ. ಅವತ್ತಿನ ರಾತ್ರಿ ನಾಳೆ ಗೌರಿ ಬರ್ತಾಳೆ ಮನೆಗೆ ಅಂಥೇಳಿ ಯೋಚಿಸ್ತಾ ಹಾಗೇ ಮಲ್ಕೊಳ್ಬೇಕಂತ. ಹಿಂದಿನ ದಿವಸ ಬೆಳಗಿನ ಜಾವ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದಿರ್ಬೇಕು. ಇದು ಯಾವ ದಿವಸ? ಚೈತ್ರ ಗೌರಿ ತದಿಗೆ ದಿವಸ. ಬೇಗ ಎದ್ದಿರ್ಬೇಕು. ಎದ್ದಾದ್ಮೇಲೆ ದಂತಧಾವನ ಅಂದರೆ ಹಲ್ಲು ಉಜ್ಜೋದು ಎಲ್ಲ ಶುಚಿಯಾಗಿ ಎಲ್ಲ ಮಾಡಿಕೊಂಡು ಅಶೋಕ ವೃಕ್ಷದ ಹತ್ರ ಹೋಗ್ಬೇಕಂತೆ. ಹೋಗಿ ಆ ಪರಿಸರದಲ್ಲಿ ಹೂವುಗಳಿದ್ರೆ ಆ ಹೂವುಗಳನ್ನೆಲ್ಲ ಸಂಗ್ರಹ ಮಾಡಬೇಕು. ಹೂವುಗಳನ್ನು ತಗೊಂಡು ಬಂದು ಒಂದು ಶುದ್ಧವಾದ ವಸ್ತ್ರವನ್ನು ಉಟ್ಟುಕೊಂಡು ಗೌರಿ ಪೂಜೆಗೆ ಅಂತ ತೆರಳಬೇಕು. ಆಗ ಈ ಪುರುಷನಾದವನು ಒಂದು ವೇಳೆ ಗೌರಿ ವ್ರತವನ್ನು ಆಚರಿಸ್ತಾ ಇದ್ರೆ ಆಗ ಅವನಿಗೆ ತಕ್ಕ ಹಾಗೆ ಹೆಂಡತಿ ಸಿಗ್ತಾಳಂತೆ, ಒಳ್ಳೆ ಕನ್ಯೆ ಸಿಗ್ತಾಳೆ ಅಂತ ಅರ್ಥ. ಸ್ತ್ರೀ ಏನಾದರೂ ಗೌರಿ ಪೂಜೆಯನ್ನು ಮಾಡ್ತಾ ಇದ್ರೆ ಅವಳಿಗೆ ಸರಿಯಾಗಿ ತನಗೆ ಅನುಕೂಲನಾದ ಪತಿ ಸಿಗ್ತಾನೆ. ಹಾಗಾಗಿ ಪುರುಷರು ಗೌರಿ ಪೂಜೆಯನ್ನು ಮಾಡಬೇಕು, ಸ್ತ್ರೀಯರು ಗೌರಿ ಪೂಜೆಯನ್ನು ಮಾಡಬೇಕು. ಅದರಿಂದ ಯಾರಿಗೆ ವಿವಾಹ ಭಾಗ್ಯ ಇನ್ನೂ ಸಿಕ್ಕಿಲ್ಲ ಅವರಿಗೆಲ್ಲ ವಿವಾಹ ಭಾಗ್ಯ ದೊರೆಯುತ್ತೆ. ಇದು ಒಂದು ಫಲ. ಸರಿ, ವಿವಾಹ ಆಗಿದೆ, ಅದು ನಮಗೇನು ಬೇಡ ಈ ಚೈತ್ರ ಗೌರಿ ತದಿಗೆ ಪೂಜೆ ಇಲ್ಲ. 1 ವರ್ಷಗಳ ಕಾಲ ಈ ಚೈತ್ರ ಗೌರಿ ತದಿಗೆ ವ್ರತವನ್ನ ಆಚರಿಸಿದ್ರೆ ರುದ್ರದೇವರು ಹೇಳ್ತಾರೆ ಅವರಿಗೆ ಸುಪುತ್ರನ ಜನನ ಆಗುತ್ತೆ ಅಂತ ಹೇಳಿದೆ. 1 ವರ್ಷ ಆಚರಣೆ ಮಾಡೋದು ಅಂದ್ರೆ ವರ್ಷಕ್ಕೆ ಒಂದೇ ಸರಿ ತಾನೇ ಬರೋದು ಚೈತ್ರ ಗೌರಿ. ಚೈತ್ರ ಮಾಸ ಏನು ಮತ್ ಬರುತ್ತಾ ಇಡೀ ವರ್ಷದಲ್ಲಿ? ಅಂದ್ರೆ ಪ್ರತಿ ತದಿಗೆ ದಿವಸ ಗೌರಿ ಆರಾಧನೆ ಮಾಡಬೇಕು ಅಂತ ಅರ್ಥ. ಅಂದ್ರೆ ಶುಕ್ಲ ಪಕ್ಷ, ಕೃಷ್ಣ ಪಕ್ಷ, ಹೀಗೆ ಪ್ರತಿ ಮಾಸದ ತದಿಗೆ ಬಹಳ ವಿಶೇಷ. ಹಾಗೆ 1 ವರ್ಷ ಮಾಡಿದ್ರೆ ಮುಂದಿನ ಚೈತ್ರ ಮಾಸದ ಗೌರಿ ತದಿಗೆ ಅಷ್ಟೊತ್ತಿಗೆ ಒಳ್ಳೆ ಫಲ ಸಿಗತ್ತೆ ಅಂತ ಅರ್ಥ, ಒಂದು ಸೂಚನೆ ಸಿಗತ್ತೆ ಅಂತ ತಾತ್ಪರ್ಯ. ಈ ರೀತಿಯಲ್ಲಿ ಸುಪುತ್ರರನ್ನ ಪಡೆಯೋ ಯೋಗ, ಹಾಗೆ ಉತ್ತಮವಾದ ಆರೋಗ್ಯ ಸಿಗತ್ತೆ. ಮಕ್ಕಳಾಯಿತು, ಗಂಡ ಹೆಂಡತಿ ಇದ್ದಾರೆ, ಆರೋಗ್ಯ ಸರಿ ಇಲ್ಲ, ಆರೋಗ್ಯನೂ ಚೆನ್ನಾಗಿ ಆಗತ್ತೆ, ಸೌಭಾಗ್ಯಶಾಲಿ ಆಗ್ತಾಳೆ ಹೆಂಡತಿ. ಅಷ್ಟೇ ಅಲ್ಲದೆ ಆರೋಗ್ಯ ಚೆನ್ನಾಗಿದೆ, ಮಕ್ಕಳಾಯಿತು, ದಂಪತಿಗಳು ಚೆನ್ನಾಗಿದ್ದಾರೆ, ದುಡ್ಡಿಲ್ಲ, ದಾರಿದ್ರ್ಯವೂ ದೂರ ಆಗುತ್ತೆ. ಹಾಗಾಗಿ ಇಷ್ಟೆಲ್ಲ ಫಲ ಹೇಳ್ತಾ ಸರಿ ನಾನು ಕೇಳಿದ್ದೇ ಬರಲಿಲ್ವಲ್ಲ ಅಂತ ಇವಳು ಯೋಚಿಸ್ತಾ ಇರ್ತಾಳೆ. ಇವಳು ಕೇಳಿದ್ದೇನು, ನನಗೆ ವೈಧವ್ಯ ಬರಬಾರ್ದು ಅಂತ, ವಿಧವೆ ಆಗ್ಬಾರ್ದು ನಾನು ಅಂತ. ವಿಧವೆಯರು ಆಗೋಲ್ಲ ಅಂತ ಹೇಳ್ತಾರೆ. ವಿಧವೆಯರಾಗಲ್ಲ ಅಂದ್ರೆ ಆಯುಷ್ಯ ಹೋದ್ಮೇಲೆ ಮುಗೀತಲ್ಲ ಅಂದ್ರೆ ಸುಮಂಗಲೆಯಾಗಿ ತಾನು ಮೊದಲು ಮರಣವನ್ನು ಹೊಂದುತ್ತಾಳೆ ಅಂತ ಅರ್ಥ. ಅದರಿಂದ ವಿಧವೆಯಾಗಿ ಉಳಿಯಲ್ಲ ಅಂತ ಅರ್ಥ. ಹೀಗೆ ಯಾರೇ ವ್ರತವನ್ನ ಮಾಡಲಿ, ಅವನು ರಾಜ ಆಗಲಿ, ರಾಜ್ಯವನ್ನು ಕಳ್ಕೊಂಡಿದ್ರೆ ಅದೂ ಸಿಗತ್ತೆ. ಇಷ್ಟೆಲ್ಲ ಹೇಳಿ ಕೊನೆಗೆ ರುದ್ರದೇವರು ಹೇಳ್ತಾರೆ
ಇದನ್ನು ಪೂಜೆ ಮಾಡಲಿಕ್ಕೆ ಅಧಿಕಾರ ಇರೋರು ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಎಲ್ರಿಗೂ ಅಧಿಕಾರ ಇದೆ ಇದನ್ನ ಅಂತ ಸ್ವಯಂ ರುದ್ರದೇವರೇ ತಾವೇ ಹೇಳಿದ್ದಾರೆ. ಹಾಗಾಗಿ ಯಾರ್ಯಾರಿಗೆ ಏನೇನು ಫಲ ಬೇಕೋ ಆ ಎಲ್ಲ ಫಲಗಳನ್ನು ಕೂಡ ಮನಸ್ಸಿನಲ್ಲಿರೋದನ್ನ ಈಡೇರಿಸತ್ತೆ. ಆದ್ರಿಂದಲೇ ಇದನ್ನ ಮನೋರಥ ತೃತೀಯ ಅಂತಲೂ ಕರೀತಾರೆ ಅಂತ ಸ್ಪಷ್ಟವಾಗಿ ರುದ್ರದೇವರು ಕೊನೆಗೆ ಹೇಳ್ತಾರೆ. ಹಾಗಾಗಿ ಇಂಥ ವ್ರತವನ್ನು ನೀನು ಆಚರಿಸು, ನಿಮಗೆಲ್ಲ ಸರಿ ಹೋಗುತ್ತೆ. ಶ್ರದ್ಧೆಯಿಂದ ಅವಳು ಹಾಗೇ ಆಚರಿಸ್ತಾಳೆ. ಎಲ್ಲ ಇಲ್ಲೇನೇನು ರುದ್ರದೇವರು ಹೇಳಿದ್ರು ಎಲ್ಲ ಫಲವನ್ನ ಆ ಪುಲೋಮನ ಮಗಳು ಪಡಿತಾಳೆ ಅಂತ ಇಲ್ಲಿಗೆ ಇದು ಸ್ಕಂದ ಪುರಾಣದಲ್ಲಿ ಬಂದ ಒಂದು ಘಟನೆ. ಇಷ್ಟನ್ನು ರುದ್ರದೇವರು ಹೇಳಿ ಮುಕ್ತಾಯ ಮಾಡ್ತಾರೆ. ಈ ರೀತಿಯಲ್ಲಿ ಯಾವ ಪ್ರಕಾರವಾಗಿ ರುದ್ರದೇವರು ಪುಲೋಮನ ಮಗಳಿಗೆ ತಿಳಿಸಿದ್ರೋ ಆ ಪ್ರಕಾರವಾಗಿ ಆದಷ್ಟು ಚೈತ್ರಗೌರಿ ತದಿಗೆ ವ್ರತವನ್ನ ಎಲ್ಲರೂ ಅನುಷ್ಠಾನ ಮಾಡಿ ಎಲ್ಲ ಸೌಭಾಗ್ಯಗಳನ್ನು ಜೀವನದಲ್ಲಿ ಪಡೆಯಿರಿ ಅಂತ ತಿಳಿಸ್ತಾ ಈ ಸಂಚಿಕೆಯನ್ನು ವೀಕ್ಷಿಸಿದ ಎಲ್ಲ ಆಧ್ಯಾತ್ಮ ಚಿಂತನದ ವೀಕ್ಷಕರಿಗೆ ಗೌರಿ ಸಹಿತನಾದ ಆ ರುದ್ರದೇವರ ವಿಶೇಷವಾದ ಅನುಗ್ರಹ ಆಗಲಿ. ತದಂತರ್ಯಾಮಿಯಾದ ಮುಖ್ಯ ಪ್ರಾಣದೇವರ, ತದಂತರ್ಯಾಮಿಯಾದ ಜಯಾಪತಿ ಸಂಕರ್ಷಣನ ಅನುಗ್ರಹ ಆಗಲಿ ಅಂತ ಈ ಸಂದರ್ಭದಲ್ಲಿ ಪ್ರಾರ್ಥಿಸಿ ಈ ಸಂಚಿಕೆಯನ್ನು ಅಸ್ಮದ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆಯನ್ನು ಮಾಡ್ತೇನೆ. ಶ್ರೀಕೃಷ್ಣಾರ್ಪಣಮಸ್ತು.